ಕರ್ನಾಟಕದ 10 ಪ್ರಸಿದ್ಧ ಜಲಪಾತಗಳು. ಕರ್ನಾಟಕವು ಭಾರತದ ಅತ್ಯಂತ ಸುಂದರವಾದ ರಾಜ್ಯಗಳಲ್ಲಿ ಒಂದಾಗಿದೆ. ಇದು ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ವೈಭವದಿಂದ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ಭವ್ಯವಾದ ಕಾಡುಗಳಿಂದ ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳವರೆಗೆ, ಮಡಿಕೇರಿ ಮತ್ತು ಚಿಕ್ಕಮಗಳೂರಿನ ಕಾಫಿ ತೋಟದಿಂದ ಕಬಿನಿ ನದಿಯ ದಡದಲ್ಲಿರುವ ಸಮೃದ್ಧ ಕಾಡುಗಳವರೆಗೆ, ಪ್ರಕೃತಿಯು ರಾಜ್ಯಕ್ಕೆ ಅನೇಕ ವರಗಳನ್ನು ದಯಪಾಲಿಸಿದೆ. ಕರ್ನಾಟಕವನ್ನು ಅಲಂಕರಿಸುವ ಪ್ರಸಿದ್ಧ ಜಲಪಾತಗಳು ಸಹ ನೋಡಬೇಕಾದ ದೃಶ್ಯಗಳಾಗಿವೆ. ಕೆಲವು ಅಸಾಧಾರಣ ರಸ್ತೆ ಪ್ರವಾಸಗಳ ಮೂಲಕ ನೀವು ಭೇಟಿ ನೀಡಿ ಆನಂದಿಸಬಹುದಾದ ರಾಜ್ಯದ ಅತ್ಯುತ್ತಮ ಜಲಪಾತಗಳು ಇಲ್ಲಿವೆ. ಕರ್ನಾಟಕದ 10 ಅತ್ಯುತ್ತಮ ಜಲಪಾತಗಳು. ಮೊದಲನೆಯದು ಜೋಗ್ ಫಾಲ್ಸ್. ಜೋಗ ಜಲಪಾತವು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾಗಿದೆ, ಏಕೆಂದರೆ ಇದು ರಾಜ್ಯದ ಅತಿ ಎತ್ತರದ ಮತ್ತು ದೇಶದ 2ನೇ ಅತಿ ಎತ್ತರದ ಜಲಪಾತವಾಗಿದೆ. ಜಲಪಾತವು ಬಂಡೆಗಳ ಮೇಲೆ 253 ಮೀಟರ್ ಎತ್ತರದಿಂದ ಬೀಳುತ್ತದೆ. ಶಿವಮೊಗ್ಗದ ಗಡಿಯಲ್ಲಿರುವ ಈ ಜಲಪಾತವು ಶರಾವತಿ ನದಿಯಲ್ಲಿ ರೂಪುಗೊಂಡಿದೆ. ಜೋಗ್ ಜಲಪಾತದಿಂದ ಹೊರಹೊಮ್ಮುವ 4 ಜಲಪಾತಗಳನ್ನು ನೀವು ನೋಡಬಹುದು. ಇವುಗಳನ್ನು ರಾಜ-ರಾಣಿ, ರಾಕೆಟ್ ಮತ್ತು ರೋರರ್ ಎಂದು ಕರೆಯಲಾಗುತ್ತದೆ. ಭೇಟಿ ನೀಡಲು ಉತ್ತಮ ಸಮಯ ಆಗಸ್ಟ್ನಿಂದ ಜನವರಿ. ಎರಡನೆಯದು ಹೆಬ್ಬೆ ಜಲಪಾತ. ಹೆಬ್ಬೆ ಜಲಪಾತವು ಕರ್ನಾಟಕದಲ್ಲಿ ನೋಡಲೇಬೇಕಾದ ಜಲಪಾತಗಳಲ್ಲಿ ಒಂದಾಗಿದೆ. ಚಿಕ್ಕಮಗಳೂರಿನ ಸಮೀಪದಲ್ಲಿರುವ ಹೆಬ್ಬೆ ಜಲಪಾತವು ಹಸಿರಿನಿಂದ ಆವೃತವಾಗಿದೆ ಮತ್ತು ಅದು ನೆಲದ ಮೇಲೆ ಬಿದ್ದಾಗ ಕೊಳವನ್ನು ಸೃಷ್ಟಿಸುತ್ತದೆ. ಈ ಜಲಪಾತದಲ್ಲಿನ ನೀರು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಆದ್ದರಿಂದ ನೀವು ಈ ಶರತ್ಕಾಲದಲ್ಲಿ ಸ್ನಾನ ಮಾಡಬಹುದು. ಪತನವನ್ನು ತಲುಪಲು ನೀವು ಕನಿಷ್ಠ 2 ಕಿಲೋಮೀಟರ್. ಇದು ರಾಜ್ಯದ ಅತ್ಯಂತ ಸುಂದರವಾದ ಜಲಪಾತಗಳಲ್ಲಿ ಒಂದಾಗಿದೆ ಮತ್ತು ನಿಮ್ಮ ಪ್ರವಾಸವನ್ನು ಆರಂಭಿಸುವ ಮೊದಲು ನಿಮ್ಮ ಕ್ಯಾಮರಾವನ್ನು ಕೊಂಡೊಯ್ಯಲು ನೀವು ಮರೆಯಬಾರದು. ಭೇಟಿ ನೀಡಲು ಉತ್ತಮ ಸಮಯ ಅಕ್ಟೋಬರ್ನಿಂದ ಫೆಬ್ರವರಿ. ಮೂರನೆಯದು ಚುಂಚಿ ಜಲಪಾತ. ನೀವು ಬೆಂಗಳೂರಿನಿಂದ ಪ್ರಾರಂಭಿಸುತ್ತಿದ್ದರೆ ನೀವು ಕೆಲವೇ ಗಂಟೆಗಳಲ್ಲಿ ಈ ಜನಪ್ರಿಯ ಪ್ರವಾಸಿ ತಾಣವನ್ನು ತಲುಪುತ್ತೀರಿ. ವಾರಾಂತ್ಯದಲ್ಲಿ ನೀವು ಈ ಜಲಪಾತಕ್ಕೆ ಭೇಟಿ ನೀಡಬಹುದು. ಇದು ಅಕಾವತಿ ನದಿಯ ಮೇಲೆ ಬೀಳುತ್ತದೆ ಮತ್ತು ಸಣ್ಣ ಕೊಳವನ್ನು ರೂಪಿಸುತ್ತದೆ. ನೀವು ಕೊಳದ ಸುತ್ತಲೂ
ನಿಮ್ಮ ಸಮಯವನ್ನು ಆನಂದಿಸಬಹುದು ಅಥವಾ ಜಲಪಾತಕ್ಕೆ ಚಾರಣವನ್ನು ಆಯ್ಕೆ ಮಾಡಬಹುದು. ಟ್ರೆಕ್ಕಿಂಗ್ ಹಾದಿಯು ಹಚ್ಚ ಹಸಿರಿನಿಂದ ಆವೃತವಾಗಿದೆ. ಇದು ಕಣ್ಣುಗಳಿಗೆ ಸಂಪೂರ್ಣವಾಗಿ ಹಿತವಾಗಿ ಕಾಣುತ್ತದೆ. ಭೇಟಿ ನೀಡಲು ಉತ್ತಮ ಸಮಯ ಅಕ್ಟೋಬರ್ನಿಂದ ಫೆಬ್ರವರಿ. 4ನೇಯದ್ದು ಶಿವನಸಮುದ್ರ ಜಲಪಾತ. ಬೆಂಗಳೂರಿನಿಂದ ವಾರಾಂತ್ಯದ ಅನೇಕ ಸ್ಥಳಗಳಲ್ಲಿ ಶಿವನಸಮುದ್ರ ಜಲಪಾತವು ಒಂದು. ಇದು ಕರ್ನಾಟಕ ರಾಜ್ಯದಲ್ಲಿ ನೀವು ನೋಡಬಹುದಾದ ಅದ್ಭುತ ಜಲಪಾತಗಳಲ್ಲಿ ಒಂದಾಗಿದೆ. ಆದಾಗ್ಯೂ ಕಮರೆಯು ಆಳವಾಗಿರುವುದರಿಂದ ಮತ್ತು ನೀರಿನ ಪ್ರವಾಹವು ತುಂಬ ಪ್ರಬಲವಾಗಿರುವುದರಿಂದ ನೀವು ಜಲಪಾತದ ಹತ್ತಿರ ಹೋಗಲು ಪ್ರಯತ್ನಿಸದಿದ್ದರೆ ಉತ್ತಮ. ಇದು ಕರ್ನಾಟಕದ ಜಲಪಾತಗಳಿಗೆ ಭೇಟಿ ನೀಡಲು ಅತ್ಯುತ್ತಮ ರಸ್ತೆ ಪ್ರವಾಸಗಳಲ್ಲಿ ಒಂದಾಗಿದೆ. ಭೇಟಿ ನೀಡಲು ಉತ್ತಮ ಸಮಯ ಜುಲೈನಿಂದ ಜನವರಿ. ಅಬ್ಬೆ ಜಲಪಾತ, ಜೆನ್ಸಿ ಫಾಲ್ಸ್ ಎಂದು 5ನೇಯದ್ದು. ಅಬ್ಬೆ ಜಲಪಾತ, ಜೆನ್ಸಿ ಫಾಲ್ಸ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಅಬ್ಬೆ ಜಲಪಾತವು ಕರ್ನಾಟಕದ ಕೂರ್ಗ್ನಲ್ಲಿ ವಿಶೇಷವಾಗಿ ವಾರಾಂತ್ಯದಲ್ಲಿ ಭೇಟಿ ನೀಡುವ ಸ್ಥಳಗಳಲ್ಲಿ ಒಂದಾಗಿದೆ. ಅನೇಕ ಸಣ್ಣ ತೊರೆಗಳು ಸೇರಿ ಅಬ್ಬೆ ಜಲಪಾತವನ್ನು ಮಾಡುತ್ತವೆ. ಜಲಪಾತವು ಕಣ್ಣಿನ ಇಳಿಜಾರುಗಳ ಮೂಲಕ ಹರಿಯುತ್ತದೆ ಮತ್ತು ಹಸಿರು ಕಾಫಿ ತೋಟ ಮತ್ತು ಮಸಾಲೆ ಎಸ್ಟೇಟ್ಗೆ ದಾರಿ ಮಾಡಿಕೊಡುತ್ತದೆ. ನೀವು ತೋಟದ ಪ್ರವೇಶ ದ್ವಾರದವರೆಗೆ ನಿಮ್ಮ ಕಾರನ್ನು ತೆಗೆದುಕೊಳ್ಳಬಹುದು, ಆದರೆ ಜಲಪಾತಗಳನ್ನು ತಲುಪಲು ನೀವು ನಡೆಯಬೇಕು. ನೀವು ಭೇಟಿ ನೀಡಲು ಉತ್ತಮ ಸಮಯ ಸೆಪ್ಟೆಂಬರ್ನಿಂದ ಜನವರಿ. ಇನ್ನು 6ನೇಯದ್ದು ಕಲ್ಲಟ್ಟಿ ಜಲಪಾತ. ಕಲ್ಲಟ್ಟಿ ಜಲಪಾತವು ಜನಪ್ರಿಯ ಜಲಪಾತಗಳಲ್ಲಿ ಒಂದಾಗಿದೆ. ಇದು ಚಿಕ್ಕಮಗಳೂರಿನಿಂದ 82 ಕಿಲೋಮೀಟರ್ ದೂರದಲ್ಲಿದೆ. ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಚಂದ್ರದ್ರೋಣ ಬೆಟ್ಟಗಳ ಮೂಲಕ 400 ಅಡಿಗಳಿಗಿಂತ ಹೆಚ್ಚು ಎತ್ತರದಿಂದ ಬೀಳುವ ಈ ಜಲಪಾತವು ಅತ್ಯಂತ ಮನೋಹರವಾಗಿ ಕಾಣುತ್ತದೆ. ಈ ಜಲಪಾತಕ್ಕೆ ಹೊಂದಿಕೊಂಡಿರುವ ಪರ್ವತವು ಸಸ್ಯ ಮತ್ತು ಪ್ರಾಣಿಗಳಿಂದ ಸಮೃದ್ಧವಾಗಿದೆ. ಹೀಗಾಗಿ ಯಾವುದೇ ವಾರಾಂತ್ಯದಲ್ಲಿ ಪ್ರಕೃತಿ ಪ್ರಿಯರಿಗೆ ಭೇಟಿ ನೀಡಲು ಇದು ಅತ್ಯುತ್ತಮ ಸ್ಥಳಗಳಲ್ಲಿ ಒಂದಾಗಿದೆ. ಭೇಟಿ ನೀಡಲು ಉತ್ತಮ ಸಮಯ ಜೂನ್ನಿಂದ ನವೆಂಬರ್. 7ನೇಯದ್ದು ಸತೋಡಿ ಜಲಪಾತ. ನೀವು ಕರ್ನಾಟಕದ ಜಲಪಾತಗಳ ಪಟ್ಟಿಯನ್ನು ಮಾಡುವಾಗ ಸತೋಡಿ ಜಲಪಾತವನ್ನು ಸೇರಿಸುವುದನ್ನು ಮರೆಯಬೇಡಿ. ಅನೇಕ ತೊರೆಗಳಿಂದ ರೂಪುಗೊಂಡಿರುವ ಸತೋಡಿ ಜಲಪಾತವು 50 ಅಡಿ ಎತ್ತರದಿಂದ
ಧುಮ್ಮಿಕ್ಕುತ್ತದೆ. ಈ ಜಲಪಾತವು ದಾಂಡೇಲಿಯ ಸಮೀಪದಲ್ಲಿದೆ ಮತ್ತು ಇದನ್ನು ಸ್ಥಳೀಯರು ಮಿನಿ ನಯಾಗರ ಎಂದು ಕರೆಯುತ್ತಾರೆ. ಜಲಪಾತದಿಂದ ರೂಪುಗೊಂಡ ಕೊಳದಲ್ಲಿ ನೀವು ಈಜಲು ಪ್ರಯತ್ನಿಸಬಹುದು. ಮಳೆಗಾಲದಲ್ಲಿ ರಸ್ತೆಗಳ ಸ್ಥಿತಿ ಹದಗೆಡುವುದರಿಂದ ಮಳೆಗಾಲದಲ್ಲಿ ಈ ಜಲಪಾತಕ್ಕೆ ಯಾವುದೇ ಯೋಚನೆ ಮಾಡುವುದನ್ನು ತಪ್ಪಿಸುವುದು ಉತ್ತಮ. ಭೇಟಿ ನೀಡಲು ಉತ್ತಮ ಸಮಯ ನವೆಂಬರ್ನಿಂದ ಏಪ್ರಿಲ್. ಇನ್ನು 8ನೇಯದ್ದು ಅರಸಿನಮಕ್ಕಿ ಜಲಪಾತ. ಅರಸಿನಮಕ್ಕಿ ಜಲಪಾತ ಅಥವಾ ಅರಸಿನ ಗುಂಡಿ ಜಲಪಾತ ಎಂದು ಸ್ಥಳೀಯರು ಕರೆಯುತ್ತಾರೆ. ಇದು ಕರ್ನಾಟಕದ ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯದ ಪ್ರದೇಶದಲ್ಲಿ ನೆಲೆಗೊಂಡಿರುವ ಒಂದು ಅದ್ಭುತ ಜಲಪಾತವಾಗಿದೆ. ಜಲಪಾತವನ್ನು ತಲುಪಲು ನೀವು ಕೊಡಚಾದ್ರಿ ಬೆಟ್ಟಗಳ ಕಾಡಿನಲ್ಲಿ ಕನಿಷ್ಠ 1 to 2 ಕಿಲೋಮೀಟರ್ ನಡೆಯಬೇಕು. ಭೇಟಿ ನೀಡಲು ಉತ್ತಮ ಸಮಯ ನವೆಂಬರ್ನಿಂದ ಫೆಬ್ರವರಿ. ಇನ್ನು 9ನೇಯದ್ದು ಬುರುಡೆ ಜಲಪಾತ. ದೊಡ್ಡನೆ ಜಲಪಾತ ಎಂದು ಕರೆಯಲ್ಪಡುವ ಇದು ಉತ್ತರ ಕನ್ನಡದ ಕ್ಯಾದಗಿ ಬಳಿ ಇರುವ ಅತ್ಯಂತ ಅದ್ಭುತವಾದ ಜಲಪಾತಗಳಲ್ಲಿ ಒಂದಾಗಿದೆ. ಇದು 5 ಹಂತದ ಜಲಪಾತವಾಗಿದ್ದು ಬೇಸಿಗೆಯಲ್ಲಿ ಸೂಕ್ಷ್ಮವಾಗಿ ಉಳಿಯುವ ಸಣ್ಣ ತೊರೆಯ ಮೂಲಕ ನೀವು ತಲುಪಬಹುದು. ಭೇಟಿ ನೀಡಲು ಉತ್ತಮ ಸಮಯ ನವೆಂಬರ್ನಿಂದ ಫೆಬ್ರವರಿ. ಇನ್ನು 10ನೇಯದ್ದು ಕೂಡ್ಲುತೀರ್ಥ ಜಲಪಾತಗಳು. ಆಗುಂಬೆಯ ಸಮೀಪದಲ್ಲಿರುವ ಕೂಡ್ಲುತೀರ್ಥ ಜಲಪಾತವು ನೀವು ನೋಡುವ ಅತ್ಯಂತ ಸುಂದರವಾದ ಜಲಪಾತಗಳಲ್ಲಿ ಒಂದಾಗಿದೆ. ಇದು 300 ಅಡಿ ಎತ್ತರದಿಂದ ಕೊಳಕ್ಕೆ ಇಳಿಯುತ್ತದೆ. ಹಲವಾರು ವರ್ಷಗಳ ಹಿಂದೆ ಹಿಂದೂ ಋಷಿಗಳು ಈ ಜಲಪಾತದ ಬಳಿ ಧ್ಯಾನ ಮಾಡುತ್ತಿದ್ದರು ಎಂದು ನಂಬಲಾಗಿದೆ. ಭೇಟಿ ನೀಡಲು ಉತ್ತಮ ಸಮಯ ಆಗಸ್ಟ್ನಿಂದ ಡಿಸೆಂಬರ್. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬವನ್ನು ಪಿಕ್ನಿಕ್ ಮತ್ತು ದೃಶ್ಯ ವೀಕ್ಷಣೆಗೆ ಕರೆದೊಯ್ಯಲು ನೀವು ಯೋಜಿಸುತ್ತಿದ್ದರೆ ಈ ಜಲಪಾತಗಳು ಪರಿಪೂರ್ಣವಾಗಿವೆ. ಮಳೆಯ ತುಂತುರು ಮಳೆಯಿಂದ ನಿಮ್ಮ ಅನುಭವವು ಪ್ರಭಾವಿತವಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಹೊರಡುವ ಮೊದಲು ಹವಾಮಾನ ಮುನ್ಸೂಚನೆಯನ್ನು ಪರಿಶೀಲಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.